ಎಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಯೇಸುವನ್ನು ಹಿಂಬಾಲಿಸುವುದು ಅಂದ್ರೆ ನಿಜವಾಗ್ಲೂ ಅದರ ಅರ್ಥ ಏನು? ನಾವು ಲೂಕನ ಸುವಾರ್ತೆಯ 9ನೇ ಅಧ್ಯಾಯ, ಅದರಲ್ಲೂ 57ರಿಂದ 62ನೇ ವಚನಗಳ ಮೇಲೆ ಗಮನ ಹರಿಸೋಣ. ಇದನ್ನ ಕೆಲವರು ಶಿಷ್ಯತ್ವದ ಕಠಿಣ ಷರತ್ತುಗಳು ಅಂತ ಕರೀತಾರೆ. ಹೌದು, ಅದು ಯಾಕೆ ಅಂತ ನಮಗ್ ಗೊತ್ತಾಗತ್ತೆ. ನಮ್ ಹತ್ರ ಇರೋ ಆಧಾರಗಳು ಅಂದ್ರೆ ಈ ವಚನಗಳ ವ್ಯಾಖ್ಯಾನಗಳು, ಆ ಕಾಲದ ಹಿನ್ನೆಲೆ ಮತ್ತೆ ಅದರ ಧಾರ್ಮಿಕ ಮಹತ್ವದ ಬಗ್ಗೆ ಇರೋ ಒಳನೋಟಗಳು. ನಮ್ಮ ಗುರಿ ಕೇವಲ ಕಥೆ ಹೇಳೋದಲ್ಲ. ನಿಜ. ಆದ್ರೆ ಯೇಸು ತಮ್ಮನ್ನ ಹಿಂಬಾಲಿಸುವವರಿಂದ ನಿಜವಾಗ್ಲೂ ಎಂತಹ ಬದ್ಧತೆಯನ್ನ ಬಯಸ್ತಿದ್ರು ಅಂತ ಅರ್ಥ ಮಾಡ್ಕೊಳಕ್ ಪ್ರಯತ್ನಿಸೋಣ. ಸರಿ, ಶುರು ಮಾಡೋಣವಾ? ಖಂಡಿತ. ನೋಡಿ, ಈ ಮಾತುಕಥೆಗಳು ನಡೆಯೋ ಸಂದರ್ಭ ಇದೆಯಲ್ಲ, ಅದು ತುಂಬಾ ಮುಖ್ಯ. ಹೌದು. ಲೂಕ 9:51 ಹೇಳಿದ ಹಾಗೆ ಯೇಸು ಜೆರುಸಲೇಮಿಗೆ ಹೋಗಕ್ಕೆ ದೃಢಮನಸ್ಸು ಮಾಡಿದ್ರು. ಅಂದ್ರೆ ಇದು ಅವರ ಕೊನೆಯ ಬಹಳ ನಿರ್ಣಾಯಕ ಪ್ರಯಾಣದ ಆರಂಭ. ಓ ಹೌದು. ಈ ಹಿನ್ನೆಲೆಯಲ್ಲಿ ಬರೋ ಈ ಮಾತುಗಳು, ಅವುಗಳ ಗಂಭೀರತೆ ಮತ್ತೆ ಅವುಗಳ ತುರ್ತು ಅದು ಇನ್ನೂ ಹೆಚ್ಚಾಗುತ್ತೆ. ದಾರಿಯಲ್ಲಿ ಸಿಕ್ಕ ಈ 3 ಜನ ಸಂಭಾವ್ಯ ಶಿಷ್ಯರು, ಅವರ ಜೊತೆ ಯೇಸು ಮಾತಾಡೋದಿದೆಯಲ್ಲ, ಅದು ಶಿಷ್ಯತ್ವದ ಬೆಲೆ ಏನು ಅಂತ ಸ್ಪಷ್ಟಪಡಿಸುತ್ತೆ. ಮೊದಲನೇ ವ್ಯಕ್ತಿ, ಅವನು ತಾನಾಗೇ ಬರ್ತಾನೆ ಯೇಸು ಹತ್ರ, ತುಂಬಾ ಉತ್ಸಾಹದಲ್ಲಿ. ಸ್ವಾಮಿ, ನೀವೆಲ್ಲಿಗೋದ್ರೂ ಸರಿ, ನಾನು ನಿಮ್ಮನ್ನ ಹಿಂಬಾಲಿಸ್ತೀನಿ ಅಂತ ಹೇಳ್ತಾನೆ. ಕೇಳೋಕೆಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದು, ಮೊದಲ ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದರ್ಶವಾದ ಮಾತು. ಯೇಸು ಖುಷಿ ಪಡ್ಬೇಕಿತ್ತು ಬಹುಶಃ. ಹೌದು, ಆ ವ್ಯಕ್ತಿಯ ಉತ್ಸಾಹ ಮೆಚ್ಚುವಂಥದ್ದೇ. ಆದರೆ ಯೇಸುವಿನ ಉತ್ತರ ಇದೆಯಲ್ಲ, ಅದು ಆ ವ್ಯಕ್ತಿಯ ನಿರೀಕ್ಷೆಗಳನ್ನ, ಬಹುಶಃ ನಮ್ಮ ನಿರೀಕ್ಷೆಗಳನ್ನು ತಲೆ ಕಡುಗು ಮಾಡುತ್ತೆ. ಏನ್ ಹೇಳ್ತಾರೆ ಯೇಸು? ಯೇಸು ಹೇಳ್ತಾರೆ, ನರಿಗಳಿಗೆ ಗುಹೆಗಳಿವೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ಅಂದ್ರೆ ತಮಗೆ ತಲೆಯಿಡೋಕ್ಕೂ ಸ್ಥಳ ಇಲ್ಲ. ಓಹ್, ಈ ಉತ್ತರ ಕೇಳಿದಾಗ ನನ್ಗೆ ಯಾವಾಗ್ಲೂ ಸ್ವಲ್ಪ ಏನೋ ಒಂಥರ ಕಠಿಣ ಅನ್ಸುತ್ತೆ. ಅಷ್ಟು ಉತ್ಸಾಹದಿಂದ ಬಂದವನಿಗೆ ಹೀಗ್ ಹೇಳ್ಬೇಕಿತ್ತ? ಇದರ ಅರ್ಥ ಏನು? ಅವನನ್ನ ಬೇಡ ಅಂತಿದಾರಾ? ಬೇಡ ಅನ್ನೋದ್ಕಿಂತ ಹೆಚ್ಚಾಗಿ ಯೇಸು ವಾಸ್ತವವನ್ನ ಮುಂದಿಡ್ತಿದ್ದಾರೆ ನೋಡಿ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಯೇಸು ಆ ವ್ಯಕ್ತಿಯ ಮಾತಿನ ಹಿಂದಿನ ತಿಳುವಳಿಕೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ನನ್ನನ್ನ ಹಿಂಬಾಲಿಸೋದು ಅಂದ್ರೆ ಏನು ಅಂತ ನಿನಗೆ ನಿಜವಾಗ್ಲೂ ಗೊತ್ತಾ ಅಂತ ಕೇಳ್ತಿದಾರಾ? ಹೌದು, ಹಂಗೆ. ಆ ಕಾಲದಲ್ಲಿ ನೋಡಿ, ಒಬ್ಬ ಗುರು ಅಂದ್ರೆ ಅವ್ರಿಗೊಂದು ಜಾಗ ಇರೋದು, ಒಂದು ಶಾಲೆ, ಅದು ಸಾಮಾನ್ಯವಾಗಿತ್ತು. ಆದ್ರೆ ಯೇಸು ಹೇಳ್ತಾರೆ, ನನ್ನ ಜೀವನ ಶೈಲಿ ಹಂಗಿಲ್ಲ ಅಂತ. ಮನುಷ್ಯ ಕುಮಾರ, ಯೇಸು ತಮಗಾಗಿ ಬಳಸೋ ಈ ಪದ ಅಂದ್ರೆ, ಈ ಭೂಮಿ ಮೇಲೆ ನನಗೆ ಸ್ಥಿರವಾದ ಮನೆ ಇಲ್ಲ, ಆಸ್ತಿ ಇಲ್ಲ, ಭದ್ರತೆ ಇಲ್ಲ, ನರಿಗಿಂತ ಪಕ್ಷಿಗಿಂತ ಕಡೆ. ಅಪ್ಪ, ಶಿಷ್ಯನಾಗೋದು ಅಂದ್ರೆ ಈ ಅನಿಶ್ಚಿತತೆ, ಈ ಅಭದ್ರತೆ, ಈ ಯಾವಾಗ್ಲೂ ಪ್ರಯಾಣದಲ್ಲೇ ಇರೋ ಸ್ಥಿತಿಯನ್ನ ಒಪ್ಕೊಳ್ಳೋದು. ಇದು ಸುಮ್ನೆ ಸ್ವಲ್ಪದಿಂದ ಕಷ್ಟ ಅಲ್ಲ, ಇದು ಯೇಸುವಿನ ಜೊತೆ ಗುರುತಿಸ್ಕೊಳ್ಳೋ ಒಂದು ರೀತಿ. ಯೇಸು ಆ ವ್ಯಕ್ತಿಗೆ ಯೋಚನೆ ಮಾಡೋಕೆ ಅವಕಾಶ ಕೊಡ್ತಿದ್ದಾರೆ. ಇಂತಹ ಜೀವನಕ್ಕೆ ನೀನ್ ಸಿದ್ಧನಾ? ಇದು ಬರೀ ಒಂದು ಭಾವನಾತ್ಮಕ ಉದ್ವೇಗನ ಅಥವಾ ಎಲ್ಲವನ್ನೂ ಕೊಟ್ಟು ಹಿಂಬಾಲಿಸೋ ನಿರ್ಧಾರನ? ಹಾಗಾದ್ರೆ ಇದು ಬರೀ ಆರಾಮ ಬಿಡೋದಷ್ಟೇ ಅಲ್ಲ. ಆ ಕಾಲದ ಸಮಾಜದಲ್ಲಿ ಒಂದು ನೆಲೆ, ಒಂದು ಮನೆ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಲ್ವಾ? ಖಂಡಿತ. ಅದಕ್ಕೆ ಒಂದು ನೇರ ಸವಾಲು ಇದು. ಮನೆಯಿಲ್ಲದವನು ಅಂದ್ರೆ ಸಮಾಜದಲ್ಲಿ ಸ್ಥಾನ ಇಲ್ಲದವನು ಅನ್ನೋ ಥರ. ಯೇಸು ತಮ್ಮ ಶಿಷ್ಯರು ಅದಕ್ಕೂ ರೆಡಿಲಿಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಖಂಡಿತವಾಗಿ. ಇದು ಶಿಷ್ಯತ್ವದ ಮೊದಲನೇ ಕಠಿಣ ಸತ್ಯ. ಆರಾಮ ಮತ್ತು ಸಮಾಜ ಕೊಡೋ ಭದ್ರತೆಯ ನಿರೀಕ್ಷೆನ ಬಿಡೋಕೆ ಸಿದ್ಧರಿರಬೇಕು. ಇದು ಜೀವನ ವಿಧಾನದ ಆಯ್ಕೆ. ಸರಿ, ಈಗ ಎರಡನೇ ವ್ಯಕ್ತಿಗಡೆ ಹೋಗೋಣ. ಈ ಸಲ ಯೇಸು ತಾವೇ ಒಬ್ಬನಿಗೆ ನನ್ನನ್ನ ಹಿಂಬಾಲಿಸು ಅಂತ ಕರೀತಾರೆ. ಆದ್ರೆ ಅವನು ಹೇಳ್ತಾನೆ, ಪ್ರಭು, ಮೊದಲು ನಾನು ಹೋಗಿ ನನ್ನ ತಂದೆಯನ್ನ ಸಮಾಧಿ ಮಾಡಿ ಬರ್ತೀನಿ, ಅಥವಾ ಉತ್ತರ ಕ್ರಿಯೆ ಮುಗಿಸಿ ಅದಕ್ಕೆ ಅನುಮತಿ ಕೊಡಿ ಅಂತ. ಇದು ಮಾತ್ರ ನನಗೆ ತುಂಬಾನೇ ಸಹಜವಾದ, ನ್ಯಾಯವಾದ ಕೋರಿಕೆ ಅಂತ ಅನ್ಸುತ್ತೆ. ತಂದೆಯ ಅಂತ್ಯಕ್ರಿಯೆ ಮಾಡೋದು ಮಗನ ಕರ್ತವ್ಯ ತಾನೆ? ಹೌದು ಹೌದು, ನಿಖರವಾಗಿ. ಯಹೂದಿ ಸಂಸ್ಕೃತಿಯಲ್ಲಿ ನೋಡಿ, ಇದು ಬರೀ ಕರ್ತವ್ಯ ಅಲ್ಲ, ಅತ್ಯಂತ ದೊಡ್ಡ ಧಾರ್ಮಿಕ ನೈತಿಕ ಜವಾಬ್ದಾರಿಗಳಲ್ಲಿ ಒಂದು. ಓ ಹೌದಲ್ವಾ? ಅಂದ್ರೆ ತಂದೆ ಆಗಲೇ ಸತ್ತಿದ್ದಾರೆ ಅಂತಲ್ಲಂತೆ. ಹೌದಾ? ಹಾಗಾದ್ರೆ ನನ್ನ ತಂದೆ ಸಾಯೋವರೆಗೂ ನಾನು ಕಾಯ್ಬೇಕು, ಆಮೇಲೆ ಅವರ ಕಾರ್ಯ ಮುಗಿಸಿ ಬರ್ತೀನಿ ಅನ್ನೋ ಅರ್ಥ ಇರ್ಬೋದು ಅಂತ. ಅಥವಾ ತಂದೆ ತೀರ್ಕೊಂಡಿದ್ರೆ ಯಹೂದಿ ಪದ್ಧತಿ ಪ್ರಕಾರ ಶೋಕಾಚರಣೆ 7 ದಿನ ಇರುತ್ತೆ, ಆಮೇಲೂ ಕೆಲವು ಕರ್ತವ್ಯಗಳಿರುತ್ತೆ. ಅಂದ್ರೆ ಇವನ್ ಕೇಳ್ತಿರೋದು ಸ್ವಲ್ಪ ಹೊತ್ತಿನ ಬ್ರೇಕ್ ಅಲ್ಲ, ಬಹುಶಃ ದಿನಗಳು, ವಾರಗಳು, ಅದಕ್ಕಿಂತ ಹೆಚ್ಚಾಗಿರ್ಬೋದು. ಹೌದು.
ಈ ಹಿನ್ನೆಲೆಯಲ್ಲಿ ನೋಡಿದಾಗ ಯೇಸುವಿನ ಉತ್ತರ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಶಾಕಿಂಗ್ ಅನ್ಸುತ್ತೆ. ಏನ್ ಹೇಳ್ತಾರೆ? ಅವರು ಹೇಳೋದು, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೂ ಹೋಗು, ದೇವರ ರಾಜ್ಯವನ್ನು ಪ್ರಚಾರ ಮಾಡು. ಓ ದೇವರೇ, ಇದೇನಿದು ಒಗಟಿನ ಹಾಗೆ! ಸತ್ತವರು ಸತ್ತವರನ್ನು ಸಮಾಧಿ ಮಾಡೋದು ಅಂದ್ರೆ? ಹೌದು, ಇದು ಬಹುಶಃ ಯೇಸುವಿನ ಮಾತುಗಳಲ್ಲೇ ಅತಿ ಹೆಚ್ಚು ಚರ್ಚೆಗೆ, ವ್ಯಾಖ್ಯಾನಕ್ಕೆ ಒಳಗಾದ ಮಾತುಗಳಲ್ಲಿ ಒಂದು. ಇದರ ಸಾಮಾನ್ಯವಾದ ಅರ್ಥ ಏನು ಅಂದ್ರೆ, ಮೊದಲ ಸತ್ತವರು ಅಂದ್ರೆ ಆಧ್ಯಾತ್ಮಿಕವಾಗಿ ಸತ್ತವರು, ಅಂದ್ರೆ ದೇವರ ರಾಜ್ಯದ ಬಗ್ಗೆ ಗೊತ್ತಿಲ್ಲದವರು, ಅದರ ಕರೆ ಬಗ್ಗೆ ಲಕ್ಷ್ಯ ಇಲ್ಲದವರು, ಸರಿ, ಲೌಕಿಕ ವಿಷಯಗಳಲ್ಲೇ ಮುಳುಗಿರೋರು. ಇನ್ನು ಎರಡನೇ ಸತ್ತವರು ಅಂದ್ರೆ ಭೌತಿಕವಾಗಿ ಸತ್ತವರು. ಓಕೆ. ಹಾಗಾಗಿ ಯೇಸು ಹೇಳೋದು, ಆಧ್ಯಾತ್ಮಿಕವಾಗಿ ಸತ್ತವರು ಅಂದ್ರೆ ಈ ಲೋಕದ ವ್ಯವಹಾರಗಳಲ್ಲಿರೋರು, ಅವರು ಭೌತಿಕವಾಗಿ ಸತ್ತವರ ಅಂತ್ಯಕ್ರಿಯೆ ಅಂತ ಲೌಕಿಕ ಕೆಲಸಗಳನ್ನ ನೋಡ್ಕೊಳ್ಳಿ. ಆದರೆ ನಿನಗೆ ದೇವರ ರಾಜ್ಯದ ಜೀವಂತ ಕರೆ ಬಂದಿದೆ. ಆ ಕರೆಗೆ ಹೋಗೊಡೋದು ನಿನ್ನ ಮೊದಲನೇ ಕೆಲಸ ಆಗ್ಬೇಕು. ಅದು ಎಲ್ಲಕ್ಕಿಂತ ಮುಖ್ಯ, ಎಲ್ಲಕ್ಕಿಂತ ತುರ್ತು. ಅಬ್ಬಾ, ಅಂದ್ರೆ ಯೇಸು ಕುಟುಂಬದ ಜವಾಬ್ದಾರಿಗಳನ್ನ ಕಡೆಗಣಿಸ್ತಿಲ್ಲ, ಆದ್ರೆ ದೇವರ ರಾಜ್ಯದ ಕೆಲಸದ ತುರ್ತು, ಅದರ ಪ್ರಾಮುಖ್ಯತೆ, ಅದನ್ನ ಒತ್ತಿ ಹೇಳ್ತಿದ್ದಾರೆ. ಇದು ನಿಜಕ್ಕೂ ಕ್ರಾಂತಿಕಾರಿ ಅಲ್ವಾ? ಹೌದು. ಅತಿ ಪವಿತ್ರ ಅಂತ ಅನ್ಕೊಂಡಿರೋ ಕುಟುಂಬದ ಕರ್ತವ್ಯಕ್ಕಿಂತ ದೇವರ ರಾಜ್ಯದ ಕರೆ ಮುಖ್ಯ ಅನ್ನೋದು ಆ ಕಾಲಕ್ಕೆ ಎಷ್ಟು ಧೈರ್ಯದ ಮಾತು! ಖಂಡಿತ. ಇದು ಎರಡನೇ ಕಠಿಣ ಸತ್ಯ. ದೇವರ ರಾಜ್ಯದ ಕರೆ ನಮ್ಮ ಅತಿ ಮುಖ್ಯವಾದ ಲೌಕಿಕ ಕೌಟುಂಬಿಕ ಜವಾಬ್ದಾರಿಗಳಿಗಿಂತಲೂ ಹೆಚ್ಚಿನ ಆದ್ಯತೆ ಹೊಂದಿದೆ. ಮತ್ತೆ ಅದು ತಕ್ಷಣ ಆಗ್ಬೇಕು. ತಕ್ಷಣ, ವಿಳಂಬ ಮಾಡುವ ಹಾಗಿಲ್ಲ. ಹೌದು. ಮೊದಲು ಇದನ್ನ ಮುಗಿಸಿ ಬರ್ತೀನಿ ಅನ್ನೋ ಮಾತಿಗೆ ಇಲ್ಲಿ ಜಾಗ ಇಲ್ಲ. ಸರಿ, ಈಗ ಮೂರನೇ ವ್ಯಕ್ತಿ. ಈತನು ತಾನಾಗೆ ಮುಂದೆ ಬರ್ತಾನೆ. ಪ್ರಭು, ನಾನು ನಿಮ್ಮನ್ನ ಹಿಂಬಾಲಿಸ್ತೀನಿ, ಆದ್ರೆ ಮೊದಲು ಹೋಗಿ ನನ್ನ ಮನೆಯವರಿಗೆಲ್ಲ ವಿದಾಯ ಹೇಳಿ ಬರೋಕೆ ಅಪ್ಪಣೆ ಕೊಡಿ ಅಂತಾನೆ. ಇದು ಕೂಡ ಸಹಜವಾಗಿ ಕಾಣುತ್ತೆ. ಪ್ರೀತಿ ಪಾತ್ರರಿಗೆ ಹೋಗಿ ಬರ್ತೀನಿ ಅಂತ ಹೇಳೋದು ಮಾನವ ಸಹಜ ಗುಣ ತಾನೆ? ಹೌದು, ಇದು ಸಹಜವಾದ ಕೋರಿಕೆನೆ. ಮತ್ತೆ ಇದು ಹಳೆ ಒಡಂಬಡಿಕೆಯ ಒಂದು ಘಟನೆಯನ್ನ ನೆನಪಿಸುತ್ತೆ, ಗೊತ್ತಾ? ಹೌದಾ? ಯಾವುದು? 1ನೇ ರಾಜಗಳು 19ನೇ ಅಧ್ಯಾಯದಲ್ಲಿ ಪ್ರವಾದಿ ಎಲೀಷನನ್ನ ತನ್ನ ನಂತರದ ಪ್ರವಾದಿಯಾಗಿ ಕರೀತಾನೆ. ಎಲೀಷ ಆಗ ನೇಗಿಲು ಹುಡಿತಿದ್ದ. ಕರೆ ಬಂದಾಗ ಅವನು, ದಯವಿಟ್ಟು ನನ್ನ ತಂದೆ ತಾಯಿಗ ಮುದ್ದು ಕೊಟ್ಟು ಬರೋಕೆ ಬಿಡಿ ಅಂತ ಕೇಳ್ತಾನೆ. ಎಲಿಯ, ಸರಿ ಹೋಗಿ ಬಾ ಅಂದ ಅನುಮತಿ ಕೊಡ್ತಾನೆ. ಓ, ಎಲೀಷ ಹೋಗಿ ತನ್ನ ನೇಗಿಲು ಮುರಿದು ಎತ್ತುಗಳನ್ನ ಬಲಿ ಕೊಟ್ಟು ಜನರಿಗೆಲ್ಲ ಊಟ ಹಾಕಿ ಆಮೇಲೆ ಎಲಿಯನನ್ನ ಹಿಂಬಾಲಿಸ್ತಾನೆ. ಹೌದು. ಹಾಗಾದ್ರೆ ಎಲಿಯನೇ ಅನುಮತಿ ಕೊಟ್ಟ ಮೇಲೆ ಯೇಸು ಕೂಡ ಕೊಡಬಹುದಿತ್ತಲ್ವಾ? ಆದ್ರೆ ಯೇಸುವಿನ ಉತ್ತರ ಮತ್ತೆ ಕಠಿಣವಾಗಿದೆ. ಹೌದು. ನೇಗಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಈ ಹೋಲಿಕೆ, ನೇಗ್ಲು ಹೊಡೆಯೋವಾಗ ಹಿಂದೆ ನೋಡೋದು, ಏನಿದ್ರ ಅರ್ಥ? ಇದು ವ್ಯವಸಾಯ ಮಾಡೋ ಯಾರಿಗಾದ್ರೂ ತಕ್ಷಣ ಅರ್ಥ ಆಗುತ್ತೆ ನೋಡಿ. ನೇಗಿಲ್ ಹಿಡಿದು ಹೊಲ ಉಳುವಾಗ ನೇರವಾದ ಗೆರೆ ಬರಬೇಕು ಅಂದ್ರೆ ರೈತನ ಕಣ್ಣು ಮುಂದೆ ಇರಬೇಕು. ಹೌದು. ಹಿಂದೆ ನೋಡಿದ್ರೆ, ಅಕ್ಕಪಕ್ಕ ನೋಡಿದ್ರೆ ಸಾಲು ಡೊಂಕಾಗುತ್ತೆ, ಕೆಲಸ ಹಾಳಾಗುತ್ತೆ. ಯೇಸು ಇದೇ ಚಿತ್ರಣವನ್ನ ಬಳಸಿ ಶಿಷ್ಯತ್ವಕ್ಕೆ ಬೇಕಾದ ಏಕಾಗ್ರತೆ, ಸಂಪೂರ್ಣ ಬದ್ಧತೆಯನ್ನ ವಿವರಿಸ್ತಿದ್ದಾರೆ. ಅಂದ್ರೆ ದೇವರ ರಾಜ್ಯವ ಕೆಲ್ಸಕ್ಕೆ ಕೈ ಹಾಕಿದ ಮೇಲೆ ಹಿಂದಿನ ಜೀವನದ ಕಡೆ, ಬಿಟ್ಟು ಬಂದ ಸಂಬಂಧಗಳ ಕಡೆ, ಅದರ ಬಗ್ಗೆ ಯೋಚನೆ ಮಾಡಬಾರದು ಅಂತನಾ? ಹೌದು. ಹಿಂದೆ ನೋಡೋದು ಅಂದ್ರೆ ಹಳೆಯ ಜೀವನದ ಮೇಲಿನ ಆಸೆ, ಅದರ ಹಂಬಲ, ಅಥವಾ ಪೂರ್ತಿಯಾಗಿ ಬದ್ಧನಾಗೋಕಿರೋ ಹಿಂಜರಿಕೆ. ಆದ್ರೆ ಎಲೀಷಾನಿಗೆ ಅನುಮತಿ ಸಿಕ್ತು, ಇವನಿಗೆ ಸಿಗ್ಲಿಲ್ಲ. ಯಾಕೀ ವ್ಯತ್ಯಾಸ? ಇದು ನಿಜಕ್ಕೂ ಆಸಕ್ತಿಕರವಾದ ಪ್ರಶ್ನೆ. ಬಹುಶಃ ಯೇಸು ಈ ವ್ಯಕ್ತಿಯ ಮನಸ್ಸಲ್ಲಿ ಇನ್ನೂ ಇದ್ದ ಅನಿಶ್ಚಿತತೆಯನ್ನ ಅಥವಾ ಹಳೆ ಜೀವನದ ಮೇಲಿನ ಸೆಳೆತನ್ನ ಗ್ರಹಿಸಿರಬಹುದು. ಇರ್ಬೋದು. ಅಥವಾ ಯೇಸು ಸ್ಥಾಪಿಸ್ತಿರೋ ದೇವರ ರಾಜ್ಯ ಇದೆಯಲ್ಲ, ಅದರ ಕರೆ ಹಳೆ ಒಡಂಬಡಿಕೆಯ ಪ್ರವಾದಿಯ ಕರೆಗಿಂತ ಹೆಚ್ಚು ತೀವ್ರವಾದ, ಹೆಚ್ಚು ಸಂಪೂರ್ಣವಾದ ಬದ್ಧತೆಯನ್ನ ಕೇಳ್ತಾ ಅಂತ ಸೂಚಿಸ್ತಿರ್ಬೋದು. ಜೆರುಸಲೇಮಿಗೆ ಹೋಗ್ತಿರೋ ಈ ನಿರ್ಣಾಯಕ ಸಂದರ್ಭದಲ್ಲಿ ಅರ್ಧಮನಸ್ಸಿನ ಬದ್ಧತೆಗೆ ಜಾಗ ಇಲ್ಲ. ವಿದಾಯ ಹೇಳೋದು ಅನ್ನೋದು ಬರೀ ಒಂದು ಸೌಜನ್ಯ ಅಲ್ಲ, ಅದು ಮತ್ತೆ ಹಿಂದಿನ ಜೀವನಕ್ಕೆ ಎಳ್ಕೊಂಡು ಹೋಗೋ ಅಪಾಯ ಆಗಬಹುದು ಅನ್ನೋ ಎಚ್ಚರಿಕೆಯನ್ನು ಇರ್ಬೋದಿದ್ರಲ್ಲಿ. ಅಂದ್ರೆ ದೇವರ ರಾಜ್ಯದ ಕಡೆಗೆ ದೃಷ್ಟಿ ಇರ್ಬೇಕು, ಹಿಂದೆ ನೋಡೋ ಯೋಚನೆನೇ ಬರಬಾರ್ದು. ಹೌದು. ಅಂಥ ಸಂಪೂರ್ಣ ಸಮರ್ಪಣೆ ಇಲ್ಲದವನು ಈ ಕೆಲಸಕ್ಕೆ ತಕ್ಕವನಲ್ಲ, ಯೋಗ್ಯನಲ್ಲ. ಇದು ಮೂರನೇ ಕಠಿಣ ಸತ್ಯ. ಶಿಷ್ಯತ್ವಕ್ಕೆ ಸಂಪೂರ್ಣ ವಿಭಜನೆ ಇಲ್ಲದ ಮುಂದೆ ಮಾತ್ರ ನೋಡುವ ಬದ್ಧತೆ ಬೇಕು. ಹಿಂದೆ ನೋಡಿದ್ರೆ ಅನರ್ಹರಾಗ್ತಾರೆ. ಹಾಗಾದ್ರೆ ಈ ಮೂರು ಚಿಕ್ಕದಾದ್ರೂ ಚುರುಕಾದ ಸಂಭಾಷಣೆಗಳನ್ನ ಒಟ್ಟಿಗೆ ಸೇರ್ಸಿ ನೋಡಿದಾಗ ಯೇಸು ಹೇಳ್ತಿರೋ ಶಿಷ್ಯತ್ವದ ಸ್ವರೂಪದ ಬಗ್ಗೆ ನಮ್ಗೇನ್ ಗೊತ್ತಾಗುತ್ತೆ? ಇದರ ಒಟ್ಟಾರೆ ಸಂದೇಶ ಏನು? ಮೊದಲನೇದಾಗಿ ನೋಡಿ, ಯೇಸು ಕರೀತಿರೋ ಶಿಷ್ಯತ್ವ ಇದೆಯಲ್ಲ, ಅದು ಬರೀ ಒಂದು ಬೋಧನೆಯನ್ನು ಒಪ್ಕೊಳ್ಳೋದಲ್ಲ, ಅಥವಾ ಕೆಲವು ಪೂಜೆ ಪುನಸ್ಕಾರ ಮಾಡೋದಲ್ಲ. ಸರಿ. ಅದು ನಮ್ಮ ಜೀವನ ವಿಧಾನವನ್ನೇ ಪೂರ್ತಿಯಾಗಿ ಬದಲಾಯಿಸೋದು.
ಅದು ನಮ್ಮ ಆದ್ಯತೆಗಳು, ನಮ್ಮ ನಿಷ್ಠೆಗಳು, ನಮ್ಮ ಸಂಬಂಧಗಳು ಎಲ್ಲವನ್ನೂ ಮತ್ತೆ ಜೋಡಿಸೋಕೆ ಕೇಳುತ್ತೆ. ನಮ್ಮ ವೈಯಕ್ತಿಕ ಸೌಕರ್ಯ ಮೊದಲನೇ ವ್ಯಕ್ತಿ, ನಮ್ಮ ಕುಟುಂಬ ಸಮಾಜದ ಕರ್ತವ್ಯಗಳು ಎರಡನೇ ವ್ಯಕ್ತಿ, ನಮ್ಮ ಭಾವನಾತ್ಮಕ ಬಂಧಗಳು ಹಳೆ ಜೀವನ ಮೂರನೇ ವ್ಯಕ್ತಿ. ಇದೆಲ್ಲ ದೇವರ ರಾಜ್ಯದ ಕರೆಗಿಂತ ಕೆಳಗೆ ಬರಬೇಕು, ಅದಕ್ಕೆ ಅಧೀನವಾಗಬೇಕು. ಅಂದ್ರೆ ದೇವರ ರಾಜ್ಯವೇ ನಮ್ಮ ಜೀವನದ ಸೆಂಟರ್ ಆಗ್ಬೇಕು, ಬಾಕಿ ಎಲ್ಲ ಅದರ ಸುತ್ತ ಇರಬೇಕು ಅಲ್ವಾ? ಖಂಡಿತ. ಎರಡನೇದಾಗಿ ದೇವರ ರಾಜ್ಯದ ಕೆಲಸದ ತುರ್ತುಸ್ಥಿತಿ. ಯೇಸುವಿನ ಮಾತುಗಳಲ್ಲಿ ಒಂದು ರೀತಿಯ ಅವಸರ ಕಾಣಿಸುತ್ತೆ, ತಕ್ಷಣ ಆಕ್ಷನ್ ತಗೋಬೇಕು ಅನ್ನೋ ಥರ. ಹೌದು ಹೌದು. ನಾಳೆ ನೋಡೋಣ, ಮೊದಲು ಇದನ್ನ ಮುಗ್ಸೋಣ ಅನ್ನೋ ಮಾತಿಗೆ ಜಾಗ ಇಲ್ಲ. ಸತ್ತವರನ್ನು ಸಮಾಧಿ ಮಾಡಲಿ, ಹಿಂದೆ ನೋಡ್ಬೇಡ, ಇದೆಲ್ಲ ಕಾಯೋಕ್ಕೆ ಟೈಮ್ ಇಲ್ಲ ಅಂತ ತೋರ್ಸುತ್ತೆ. ದೇವರ ರಾಜ್ಯ ಈಗ ನಮ್ಮ ಉತ್ತರಕ್ಕಾಗಿ ಕಾಯ್ತಿದೆ. ಮತ್ತು ಮೂರನೇದಾಗಿ, ಈ ಬದ್ಧತೆ ಬರೀ ಹೊರಗಿನ ಕೆಲಸಗಳಲ್ಲ, ಅದು ನಮ್ಮ ಒಳಗಿನ ಮನೋಭಾವದ ವಿಷಯ ಕೂಡ. ನೇಗಿಲಿಗೆ ಕೈ ಹಾಕೋದು ಒಂದು ಕೆಲಸ, ಆದ್ರೆ ಹಿಂದೆ ನೋಡದಿರೋದು ಒಂದು ಮನಸ್ಥಿತಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದು. ನಮ್ಮ ಗಮನ, ನಮ್ಮ ಹೃದಯ, ನಮ್ಮ ಆಸೆಗಳು ಎಲ್ಲಿವೆ ಅನ್ನೋದು ಮುಖ್ಯ. ವಿಭಜಿತ ಹೃದಯ, ಎರಡೆರಡು ಕಡೆ ಗಮನ, ಅದು ದೇವರ ರಾಜ್ಯದ ಕೆಲಸಕ್ಕೆ ಸರಿಹೋಗಲ್ಲ. ನಿಖರವಾಗಿ ಈ ಮೂರು ವಿಷಯಗಳು, ಆರಾಮದ ತ್ಯಾಗ, ಲೌಕಿಕ ಕರ್ತವ್ಯಗಳ ಮೇಲೆ ಆದ್ಯತೆ ಮತ್ತೆ ಹಿಂದೆ ನೋಡದೆ ಸಂಪೂರ್ಣ ಬದ್ಧತೆ, ಇವು ಯೇಸು ಹೇಳೋ ಶಿಷ್ಯತ್ವದ ಮುಖ್ಯ ಲಕ್ಷಣಗಳು. ಇದು ಸುಲಭದ ದಾರಿಯಲ್ಲ, ಕಷ್ಟದ ದಾರಿ. ಈ ಮಾತುಗರು ಸುಮಾರು 2000 ವರ್ಷಗಳ ಹಿಂದೆ ಹೇಳಿದ್ದು. ಇವತ್ತಿನ ನಮ್ಮ ಕಾಲಕ್ಕೆ, ನಮ್ಮ ಜೀವನಕ್ಕೆ ಇವು ಹೇಗೆ ಸಂಬಂಧಪಡ್ತವೆ? ನಾವಿದ್ರಿಂದ ಏನು ಕಲಿಬಹುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ತತ್ವಗಳು ಬರೀ ಆ ಕಾಲದ ಆ 3 ಜನರಿಗೆ ಮಾತ್ರ ಅಲ್ಲ, ಅವು ಯಾವತ್ತಿಗೂ ಇರುವ ಸತ್ಯಗಳನ್ನ ಹೇಳ್ತಿವೆ. ನಮ್ಮ ಆರಾಮ, ಇವತ್ತು ನಮ್ಮ ಭೌತಿಕ ಸೌಕರ್ಯ, ದುಡ್ಡು ಕಾಸಿನ ಭದ್ರತೆ, ಸಮಾಜದಲ್ಲಿ ಸ್ಥಾನಮಾನ ಇವೆಲ್ಲ ಇರಬಹುದು. ನಮ್ಮ ತಂದೆಯನ್ನ ಸಮಾಧಿ ಮಾಡೋ ಕೆಲಸಗಳು ಅಂದ್ರೆ ನಮ್ಮ ಕೆರಿಯರ್, ಕುಟುಂಬದ ನಿರೀಕ್ಷೆಗಳು, ನಮ್ಮ ಪ್ಲಾನ್ಗಳು. ಹೌದು. ನಮ್ಮ ಹಿಂದಿನ ಮನೆ ಹಿಡ್ದಿರುಕೊಡೋದು ಅಂದ್ರೆ ನಮ್ಮ ಹಳೆ ಅಭ್ಯಾಸಗಳು, ತಪ್ಪುಗಳು ಅಥವಾ ದೇವರ ಇಷ್ಟಕ್ಕೆ ವಿರುದ್ಧವಾದ ಸಂಬಂಧಗಳು ಇರಬಹುದು. ಯೇಸುವಿನ ಕರೆ ಇವತ್ತಿಗೂ ಅದೇ ಇದೆ. ದೇವರ ರಾಜ್ಯವನ್ನ ನಿಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನದಲ್ಲಿಡಿ, ಅದಕ್ಕಾಗಿ ಯಾವುದೇ ಬೆಲೆ ಕೊಡೋಕೆ ಸಿದ್ಧರಾಗಿ, ಮತ್ತೆ ಪೂರ್ತಿ ಮನಸ್ಸಿಂದ ಹಿಂದೆ ನೋಡದೆ ಮುಂದೆ ನಡೆಯಿರಿ. ಹಾಗಾದ್ರೆ ಈ ವಚನಗಳು ನಮ್ಮನ್ನ, ನಮ್ಮ ಸ್ವಂತ ಬದ್ಧತೆಯನ್ನ ಪರೀಕ್ಷೆ ಮಾಡ್ಕೊಳ್ಳೋಕೆ ಕರೀತಿವೆ. ನಾವು ಯೇಸುವನ್ನ ಹಿಂಬಾಲಿಸ್ತೀವಿ ಅಂತ ಹೇಳುವಾಗ ನಾವು ನಿಜವಾಗ್ಲೂ ಏನೋ ಅರ್ಥ ಮಾಡ್ಕೊಂಡಿದ್ದೀವಿ? ನಾವು ಕೊಡೋಕೆ ಸಿದ್ಧ ಇರೋ ಬೆಲೆ ಏನೋ? ನಮ್ಮ ಆದ್ಯತೆಗಳು ಎಲ್ಲಿವೆ? ಹೌದು, ಇದು ಆತ್ಮಾವಲೋಕನಕ್ಕೆ ಒಂದು ಶಕ್ತಿಯುತವಾದ ಕರೆ. ಶಿಷ್ಯತ್ವ ಅನ್ನೋದು ಬರೀ ಭಾನುವಾರ ಚರ್ಚಿಗೆ ಹೋಗಿ ಬರೋದಲ್ಲ. ನಿಜ. ಅದು ನಮ್ಮ ದಿನನಿತ್ಯದ ಆಯ್ಕೆಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಸಮಯ, ದುಡ್ಡನ್ನ ಹೇಗೆ ಬಳಸ್ತೀವಿ ಅನ್ನೋದ್ರಲ್ಲಿ ಕಾಣಬೇಕು. ಈ ಕಠಿಣವಾದ ಮಾತುಗಳು ನಮ್ಮನ್ನ ಆರಾಮದ ಸ್ಥಿತಿಯಿಂದ ಹೊರಗೆ ತಂದು ನಿಜವಾದ ಬೆಲೆ ತೆರುವಂತಹ ಅನುಸರಣೆಯ ಕಡೆಗೆ ನಡೆಸೋಕಿರೋದು. ಒಟ್ಟಿನಲ್ಲಿ ಲೂಕ 9:57-62 ಯೇಸು ಕೊಡೋ ಚಿತ್ರಣ ಸ್ಪಷ್ಟವಾಗಿದೆ. ಶಿಷ್ಯತ್ವ ಅನ್ನೋದು ಸುಲಭದ ಪಿಕ್ನಿಕ್ ಅಲ್ಲ, ಅದೊಂದು ಎಲ್ಲವನ್ನೂ ಕೇಳುವ, ಎಲ್ಲವನ್ನೂ ಬದಲಾಯಿಸುವ ಕರೆ. ಅದಕ್ಕೆ ಆಳವಾದ ಬದ್ಧತೆ, ತಕ್ಷಣದ ವಿಧೇಯತೆ ಮತ್ತೆ ಹಿಂದೆ ನೋಡದ ನಿರ್ಧಾರ ಬೇಕು. ಇದು ನಮ್ಮ ಜೀವನದ ಪ್ರತಿಯೊಂದು ಭಾಗವನ್ನು ಪ್ರಶ್ನೆ ಮಾಡುತ್ತೆ ಮತ್ತು ದೇವರ ರಾಜ್ಯವನ್ನೇ ನಮ್ಮ ಅಂತಿಮ ನಿಷ್ಠೆಯನ್ನಾಗಿ ಮಾಡ್ಕೊಳ್ಳೋಕೆ ಸವಾಲ್ ಹಾಕುತ್ತೆ. ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಈ ಕಠಿಣ ಮಾತುಗಳು ಒಂದು ರೀತಿ ಶಿಷ್ಯತ್ವದ ಆದರ್ಶ ಅಥವಾ ಗೋಲ್ಡ್ ಸ್ಟ್ಯಾಂಡರ್ಡ್ ಇದ್ದಾಗಲೇ. ಹೌದು. ಪ್ರತಿಯೊಬ್ಬರೂ ಪ್ರತಿ ಕ್ಷಣದಲ್ಲೂ ಈ ಮಟ್ಟದಲ್ಲಿರೋಕೆ ಆಗದೇ ಇರ್ಬೋದು, ಆದರೆ ಇದು ನಾವು ಗುರಿ ಇಡಬೇಕಾದ ದಿಕ್ಕನ್ನು ತೋರಿಸುತ್ತೆ. ಇದು ನಮ್ಮನ್ನು ನಾವು ಮತ್ತೆ ಮತ್ತೆ ಅಳೆದುಕೊಳ್ಳೋಕೆ, ನಮ್ಮ ಆದ್ಯತೆಗಳನ್ನು ಸರಿಪಡಿಸ್ಕೊಳ್ಳೋಕೆ, ನಮ್ಮ ಬದ್ಧತೆಯನ್ನ ರಿನ್ಯೂ ಮಾಡ್ಕೊಳ್ಳೋಕೆ ಪ್ರೇರೇಪಿಸುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರು ತಮ್ಮ ಜೊತೆ ತೆಗೆದುಕೊಂಡು ಹೋಗಲು ಒಂದು ಯೋಚನೆ ಇಲ್ಲಿದೆ. ಯೇಸುವಿನ ಈ ಕಠಿಣವಾದ, ಬೇಡಿಕೆಗಳನ್ನಿಡುವ ಕರೆಗಳು ನಿಮ್ಮ ಇಂದಿನ ವೈಯಕ್ತಿಕ ಜೀವನದಲ್ಲಿ ನಿಮ್ಮದೇ ಆದ ಸಂದರ್ಭಗಳಲ್ಲಿ ಹೇಗೆ ಕೇಳಿಸ್ತಿವೆ? ನೀವು ನಿಮ್ಮ ನೇಗಿಲಿಗೆ ಕೈ ಹಾಕಿದ್ದೀರಾ? ಹಾಗಿದ್ರೆ ನಿಮ್ಮ ದೃಷ್ಟಿ ಎತ್ತ ಕಡೆ ಇದೆ? ಮುಂದೆ ಇರೋ ದೇವರ ರಾಜ್ಯದ ಕಡೆಗೋ ಅಥವಾ ಹಿಂದೆ ಉಳಿದಿರೋ ಯಾವುದೋ ಆಕರ್ಷಣೆಯ ಕಡೆಗೋ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.